ನಮಸ್ಕಾರ ಸಿಂಹರಾಶಿಯವರೇ. ಸಿಂಹರಾಶಿಯು ರಾಶಿಚಕ್ರದ 5ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಸಿಂಹರಾಶಿಯು ಮಘ ನಕ್ಷತ್ರದ 1, 2, 3 ಮತ್ತು 4 ಪಾದಗಳು, ಪೂರ್ವ ಫಾಲ್ಗುಣಿ ನಕ್ಷತ್ರದ 1, 2, 3 ಮತ್ತು 4 ಪಾದಗಳು ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ 1ನೇ ಪಾದವನ್ನು ಒಳಗೊಂಡಿದ್ದು ಒಟ್ಟು 9 ಪಾದಗಳನ್ನು ಹೊಂದಿರುತ್ತದೆ. ಸಿಂಹರಾಶಿಯ ಗ್ರಹಾಧಿಪತಿ ಸೂರ್ಯನಾಗಿರುತ್ತಾನೆ. ಅದೃಷ್ಟದ ಬಣ್ಣ ಕೆಂಪು, ಚಿನ್ನದ ಬಣ್ಣ ಮತ್ತು ಕಿತ್ತಾಳೆ ಬಣ್ಣವಾಗಿರುತ್ತದೆ. ಅದೃಷ್ಟದ ರತ್ನ ಮಾಣಿಕ್ಯವಾಗಿರುತ್ತದೆ. ಈಗ ನಾವು ಸಿಂಹರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹರಾಶಿಯವರೇ, ಆಗಸ್ಟ್ 17 ಸೋಮವಾರ ಹೊಸ ದಿನ ಪ್ರಾರಂಭವಾಗಲಿದೆ. ಈ ದಿನ ಚೆನ್ನಾಗಿರುತ್ತದೆ ಎಂಬ ಭರವಸೆಯೊಂದಿಗೆ ನೀವು ಸಹ ಹೆಜ್ಜೆ ಹಾಕುತ್ತಿದ್ದೀರಿ. ಆದರೆ ನನ್ನ ಸ್ನೇಹಿತರೆ, ಈ ರಾಶಿಯವರಿಗೆ ಈ ಸೋಮವಾರ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ನಿಮ್ಮ ಜಾತಕದಲ್ಲಿನ ಗ್ರಹಗಳ ಚಲನೆಯನ್ನು ಅವಲಂಬಿಸಿ ಇಂದು ನಿಮ್ಮ ಜೀವನದಲ್ಲಿ 2 ನಿರ್ದಿಷ್ಟ ವಿಷಯಗಳಿಂದಾಗಿ ಅನಿರೀಕ್ಷಿತ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ನೀವು ಆ 2 ವಿಷಯಗಳನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಲುಗಾಡಿಸಬಹುದು ಹಾಗೂ ನಿಮ್ಮ ಕುಟುಂಬದಲ್ಲಿ ಗಂಭೀರ ಅಶಾಂತಿಯನ್ನು ಉಂಟು ಮಾಡಬಹುದು. ಆ 2 ಮುಖ್ಯ ವಿಷಯಗಳು ಯಾವುದು? ಆ ಅಪಾಯ ನಿಮಗೆ ಯಾವ ರೀತಿ ಬರುತ್ತದೆ? ನೀವು ಆ ಚಕ್ರದಿಂದ ಹೇಗೆ ಹೊರಬರಬಹುದು? ಈ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ನೋಡಿ. ಅಲ್ಲದೆ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಶಕ್ತಿ ನಿಮ್ಮ ಪರಿಶ್ರಮ ಮತ್ತು ಕಠಿಣ ದುಡಿಮೆ. ನೀವು ಯಾವುದೇ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ದೊಡ್ಡ ನ್ಯೂನತೆ ಎಂದರೆ ನಿಮ್ಮ ಮೊಂಡುತನ. ಇತರರು ನಿಮ್ಮ ಯೋಗಕ್ಷೇಮಕ್ಕಾಗಿ ಏನೇ ಸಲಹೆ ನೀಡಿದರೂ ಸಹ ನಿಮ್ಮ ಅಹಂಕಾರವು ಅದನ್ನು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರ ಕಪಟತನವನ್ನು ಗಮನಿಸುವುದಿಲ್ಲ. ನಿಮ್ಮ ಮೊಂಡುತನ ಅಥವಾ ಅತಿಯಾದ ಆತ್ಮವಿಶ್ವಾಸ ಈ ಸೋಮವಾರ ನಿಮ್ಮ ಶತ್ರುವಾಗಲಿದೆ. ಅಲ್ಲದೆ ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ನೀವು ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಮಾನಸಿಕ ಆತಂಕವನ್ನು ಎದುರಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ಒಂದೆಡೆ ಸಾಲಗಳ ಹೊರೆ, ಮತ್ತೊಂದೆಡೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿರೀಕ್ಷಿಸದ ಯಶಸ್ಸನ್ನು ಪಡೆಯುತ್ತಿಲ್ಲ. ಈ ಸಮಸ್ಯೆಗಳಿಂದಾಗಿ ಹೊರಬರಲು ನೀವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೀರಿ. ಆದರೆ ಅದೇ ಸಮಯದಲ್ಲಿ ಈ ಸೋಮವಾರ ನಕಾರಾತ್ಮಕ ಶಕ್ತಿಗಳು ಮತ್ತು ಗ್ರಹಗಳು ನಿಮ್ಮನ್ನು ಹೆಚ್ಚು ಪರೀಕ್ಷಿಸಲು ಸಿದ್ಧವಾಗಿದೆ. ಈ ಸಂದರ್ಭಗಳಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಅದು ನಿಮ್ಮ ಮುಂದಿನ ಗುರಿಗಳನ್ನು ಕಷ್ಟಕರವಾಗಿಸಬಹುದು. ವಾಸ್ತವವಾಗಿ ಈ ಸೋಮವಾರ ಆಗಸ್ಟ್ 17ರಂದು ಸಿಂಹರಾಶಿಯವರು ಹೆಚ್ಚು ಜಾಗರೂಕರಾಗಬೇಕಾದ 2 ವಿಷಯಗಳ ಬಗ್ಗೆ ವಿವರವಾಗಿ ನೋಡೋಣ. ಮೊದಲನೆಯದು ಆರ್ಥಿಕ ವಿಷಯ. ಈ ದಿನ ಯಾರಾದರೂ ಅದ್ಭುತವಾದ ವ್ಯವಹಾರ ಅಥವಾ ಹೂಡಿಕೆಯ ಪ್ರಸ್ತಾಪದೊಂದಿಗೆ ನಿಮ್ಮ ಬಳಿ ಬರಬಹುದು. ಈಗ ಹಣ ಹೂಡಿಕೆ ಮಾಡಿದರೆ ನಾಳೆ ದ್ವಿಗುಣ ಲಾಭ ಬರುತ್ತದೆ ಎಂದು ಹೇಳಬಹುದು. ಅಥವಾ ನಿಮ್ಮ ಕಚೇರಿಯಲ್ಲಿ ಯಾವುದೇ ದಾಖಲೆಗಳಿಗೆ ತಕ್ಷಣ ಸಹಿ ಹಾಕುವಂತೆ ಒತ್ತಡ ಬರಬಹುದು. ಇದೇ ನಿಜವಾದ ತಿರುವು. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಮೋಸ ಹೋಗಬಹುದು. ನೀವು ದಾಖಲೆಗಳನ್ನು ಸರಿಯಾಗಿ ಓದದೆ ಸಹಿ ಮಾಡಿದರೆ ಅಥವಾ ಭರವಸೆಯ ಮಾತುಗಳನ್ನು ನಂಬಿ ಹಣ ನೀಡಿದರೆ ನೀವು ಗಳಿಸಿದ ಹಣ ನಷ್ಟವಾಗುವ ಸಾಧ್ಯತೆ ಇದೆ. ಕಾನೂನು ಸಮಸ್ಯೆಗಳು ಉಂಟಾಗಬಹುದು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೂ ಹಾನಿಯಾಗಬಹುದು. ಎರಡನೆಯದು ಪದಗಳ ನಿಯಂತ್ರಣ ಮತ್ತು ಮಹಿಳೆಯರೊಂದಿಗೆ ವಿವಾದ. ಸೋಮವಾರ ಸಂಜೆ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಒಬ್ಬ ಮಹಿಳೆಯ ಕಾರಣದಿಂದಾಗಿ ಸಣ್ಣ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಅದು ನಿಮ್ಮ ಹೆಂಡತಿ, ತಾಯಿ ಅಥವಾ ಸಹೋದ್ಯೋಗಿಯಾಗಿರಬಹುದು. ಆ ಸಮಯದಲ್ಲಿ ನೀವು ತಾಳ್ಮೆ ಕಳೆದುಕೊಂಡು ಕೋಪದಲ್ಲಿ ಕಠಿಣ ಮಾತುಗಳನ್ನು ಆಡಿದರೆ ಆ ಜಗಳ ದೊಡ್ಡದಾಗಿ ನಿಮ್ಮ ಸಂಬಂಧಗಳಿಗೆ ಹಾನಿಯಾಗಬಹುದು. ಸಮಾಜದಲ್ಲಿ ನೀವು ಗಳಿಸಿರುವ ಗೌರವಕ್ಕೂ ಧಕ್ಕೆಯಾಗಬಹುದು. ನಿಮ್ಮ ಮಾತುಗಳನ್ನೇ ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆಯೂ ಇದೆ. ಈ ಎಲ್ಲ ಸಂದರ್ಭಗಳು ಸಂಭವಿಸಲು ಚಂದ್ರನ ದುರ್ಬಲ ಸ್ಥಾನ ಮತ್ತು ಶನಿಯ ದೃಷ್ಟಿ ಕಾರಣವೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ.
ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ 17ರಂದು ಚಂದ್ರನು ನಿಮ್ಮ ರಾಶಿಗೆ ನಕಾರಾತ್ಮಕ ಸ್ಥಾನದಲ್ಲಿರುವುದರಿಂದ ಮಾನಸಿಕ ಗೊಂದಲ ಹೆಚ್ಚಾಗಬಹುದು. ಯಾರು ನಿಜವಾದ ಸ್ನೇಹಿತರು, ಯಾರು ಶತ್ರುಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ತಡವಾಗಿ ಸಿಗಬಹುದು. ಆದ್ದರಿಂದ ಇದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಮೇಲಿನ ಪರೀಕ್ಷೆಯಾಗಿರುತ್ತದೆ. ಆದರೆ ಈ ಸಮಸ್ಯೆಗಳಿಂದ ಹೊರಬರಲು ಕೆಲವು ಸರಳ ಮಾರ್ಗಗಳಿದೆ. ಆಗಸ್ಟ್ 17 ಸೋಮವಾರ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಹಾಗೂ ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹೊಸ ಒಪ್ಪಂದಗಳಿಗೆ ಒಪ್ಪಿಗೆ ನೀಡಬೇಡಿ. ಮನೆಯಲ್ಲಿ ಮಹಿಳೆಯರೊಂದಿಗೆ ಮಾತನಾಡುವಾಗ ತುಂಬ ತಾಳ್ಮೆಯಿಂದಿರಿ. ಅವರು ಕೋಪಗೊಂಡರೂ ನೀವು ಮೌನವಾಗಿರಿ. ಯಾವುದಾದರೂ ಸ್ಥಳದಲ್ಲಿ ಅಸ್ವಸ್ಥತೆ ಅಥವಾ ನಕಾರಾತ್ಮಕ ವಾತಾವರಣ ಅನಿಸಿದರೆ ಅಲ್ಲಿಂದ ದೂರವಿರಿ. ಕೋಪವನ್ನು ನಿಯಂತ್ರಿಸಿ. ಇಂದು ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಇದು ನಿಮ್ಮ ಮನೆಯನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಶುಭಕರವೆಂದು ನಂಬಲಾಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ದಿನಗಳು ಸಾಮಾನ್ಯವಾಗಿರುವುದಿಲ್ಲ. ಕೆಲವೊಮ್ಮೆ ಗ್ರಹಗಳ ಚಲನೆ ನಮ್ಮ ನಿರ್ಧಾರಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆ ದಿನ ನಾವು ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ಮುಂದಿನ ಹಲವು ತಿಂಗಳುಗಳ ಸುಖ ದುಃಖಗಳನ್ನು ನಿರ್ಧರಿಸಬಹುದು. ಈ ದಿನ ನೀವು ತಾಳ್ಮೆ, ವಿವೇಕ ಮತ್ತು ಎಚ್ಚರಿಕೆಯನ್ನು ಕಾಪಾಡಿಕೊಂಡರೆ ದೊಡ್ಡ ಸಂಕಷ್ಟದಿಂದ ಪಾರಾಗಬಹುದು. ಆದರೆ ಆತುರ, ಕೋಪ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ವರ್ತಿಸಿದರೆ ನಂತರ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬರಬಹುದು. ಈ ದಿನ ನಿಮ್ಮ ಸುತ್ತಮುತ್ತ ಇರುವ ಎಲ್ಲರೂ ನಿಮ್ಮ ಹಿತೈಷಿಗಳೇ ಎಂದು ಭಾವಿಸಬೇಡಿ. ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವವರೂ ಇರಬಹುದು. ಸಿಹಿ ಮಾತುಗಳ ಮೂಲಕ ನಿಮ್ಮಿಂದ ಹಣ ಪಡೆಯಲು, ಯಾವುದೇ ದಾಖಲೆಗಳಿಗೆ ಸಹಿ ಹಾಕಿಸಲು ಅಥವಾ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುವ ಸಾಧ್ಯತೆಯಿದೆ. ಆದ್ದರಿಂದ ಯಾವುದೇ ವಿಷಯದಲ್ಲಿ 2 ಬಾರಿ ಯೋಚಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಒಳಮನಸ್ಸು ಎಚ್ಚರಿಕೆ ನೀಡಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ನಿಮ್ಮ ಮಾತು. ಸಿಂಹರಾಶಿಯವರು ನೇರವಾಗಿ ಮಾತನಾಡುವ ಸ್ವಭಾವ ಹೊಂದಿರುತ್ತಾರೆ. ಆದರೆ ಆಗಸ್ಟ್ 17ರಂದು ಅದೇ ಸ್ವಭಾವವು ನಿಮ್ಮ ವಿರುದ್ಧ ಕೆಲಸ ಮಾಡುವ ಸಾಧ್ಯತೆ ಇದೆ. ಸಣ್ಣ ಮಾತಿಗೂ ಭಿನ್ನಾಭಿಪ್ರಾಯವು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಕುಟುಂಬದ ಸದಸ್ಯರು, ಜೀವನ ಸಂಗಾತಿ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಅತ್ಯಂತ ತಾಳ್ಮೆ ಮತ್ತು ಸಮಾಧಾನದಿಂದ ವರ್ತಿಸಿ. ಕೆಲವೊಮ್ಮೆ ಮೌನವೇ ದೊಡ್ಡ ಜಯವನ್ನು ತಂದುಕೊಡುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಅಪಾಯಕ್ಕೂ ಮುನ್ನೆಚ್ಚರಿಕೆಯೇ ಅತ್ಯುತ್ತಮ ಪರಿಹಾರ. ಈ ಸೋಮವಾರ ಬರಲಿರುವ 2 ಪರೀಕ್ಷೆಗಳ ಬಗ್ಗೆ ಬಹಳ ಜಾಗರೂಕರಾಗಿರಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ ಬುದ್ಧಿವಂತಿಕೆಯಿಂದ ಮುಂದುವರಿಯಿರಿ. ನೀವು ಈ ಸಣ್ಣ ಅಡಚಣೆಯನ್ನು ಸುಲಭವಾಗಿ ನಿವಾರಿಸಬಹುದು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧೈರ್ಯವಾಗಿರಿ. ಯಶಸ್ಸು ನಿಮ್ಮದೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಿಂಹ ರಾಶಿಯವರಿಗೆ ಶೇರ್ ಮಾಡಿ. ಹಾಗೆಯೇ ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.